ಲೈಮಿನಾ ಇನ್ನು 4 ರನ್ ಕಣೆ ಇರೋದು ಗೆಲ್ಲೋದಕ್ಕೆ. ಅಕಸ್ಮಾತ್ ನೀನ್ ಸ್ಟ್ರೈಕ್ ಬಂದ್ರೆ ಚೆನ್ನಾಗಡೆ. ಲೈಮಿನಾ ಇನ್ನು 4 ರನ್ ಕಣೆ ಇರೋದು ಗೆಲ್ಲೋದಕ್ಕೆ. ಅಕಸ್ಮಾತ್ ನೀನ್ ಸ್ಟ್ರೈಕ್ ಬಂದ್ರೆ ಚೆನ್ನಾಗಡೆ. ಯಾಕಂತ ಬೇಜಾರಾಗಿದ್ಯಾ? ನಾವು ಮ್ಯಾಚ್ ನ ಗೆಲ್ತೀವಿ ಅನ್ಕೊಂಡಿದ್ದೆ, ಸೋತ್ ಬಿಟ್ವಿ. ನಿಂಗೆ ಮೀನಾ ಅವ್ರಿಗೆ ಮುಖ ತೋರ್ಸಕ್ಕೂ ಆಗ್ತಿಲ್ಲ, ಮನೆ ಬಿಟ್ಟು ಹೋಗ್ಬೇಡ ಅನ್ಸ್ತಾ ಇದೆ. ಅಯ್ಯೋ ಏನಮ್ಮ ನೀನು, ಇಷ್ಟಕ್ಕೆಲ್ಲ ಯಾರಾದ್ರೂ ಬೇಜಾರ್ ಮಾಡ್ಕೋತಾರಾ? ನನಗ್ ಚಿಕ್ಕ ವಯಸ್ಸಿಂದನೂ ಸೋತ್ ಅಭ್ಯಾಸ ಇಲ್ಲ ಅಮ್ಮ. ಅಕಸ್ಮಾತ್ ಸೋತ್ರೆ ಸೋತ್ ಜಾಗದಲ್ಲಿ ಇರಕ್ ಇಷ್ಟ ಪಡಲ್ಲ. ಅಯ್ಯೋ ನನ್ ತಾಳಿ ಉಳ್ಸಿದ ತಾಯಿ ಕಣಮ್ಮ ನೀನು. ಇರು ಈ ತರ ಎಲ್ಲ ಬೇಜಾರ್ ಮಾಡ್ಕೋಬಾರ್ದು. ಇರು ನಾನ್ ಮಾತಾಡ್ತೀನಿ ಇರು. ಲೋ ಮನೋಜ, ಅವನು ಪಾಪ ಕಣಮ್ಮ, ಅವನ್ಗೂ ಸೋಲಕ್ಕಾಗಲ್ಲ, ಅದಕ್ಕೆ ನೋಡ್ ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನಾನ್ ಹೋಗಿ ಕರ್ಕೊಂಡ್ ಬರ್ಲಾ? ಪರವಾಗಿಲ್ಲ ಬಿಡ್ಕಂಡ್ ಅವನೇ ಬರ್ತಾರೆ. ಇಲ್ಲ ಪರವಾಗಿಲ್ಲ ಇರಿ, ಕರ್ಕೊಂಡ್ ಬರ್ತೀನಿ. ಶ್ರುತಿ, ಯಾಕೆ ಹೀಗಿದ್ಯಾ? ಇಷ್ಟೊತ್ತಾಯ್ತು ಅವ್ನ ಆ ನೀತು ಜೊತೆ ಮಾತಾಡ್ತಾನೆ ಇದ್ದಾನ ನೋಡಿ. ಇದಕ್ಕೊಂದ್ ಕೊನೆ ಆಡೋ ಸಮಯ ಬೇಗ ಬರುತ್ತೆ, ಯೋಚನೆ ಮಾಡ್ಬೇಡ. ಕರುನಾಡ ತಾಯಿ ಸದಾ ಚಿನ್ಮಯಿ. ಅಲ್ಲಲ್ಲ ಏನಿದು ಅಲ್ಲ, ಮೇಲ್ಕೋಟೆಯಲ್ಲಿ ಅಕ್ಕ ತಂಗಿ ಕಲ್ಯಾಣಿ ಇದೆ, ಲಚ್ಚನ್ ದೇವನಹಳ್ಳಿನೂ ಜೋಡಿ ಬಾವಿಗಳಿದೆ, ಇಲ್ಲಿ ನೋಡಿದ್ರೆ ಒಂಟಿ ಕಲ್ಯಾಣಿ. ನಂತರ ಒಂಟಿ ಚಿನ್ನು ಇಲ್ದೆ ಒಂಟಿ ಆಗ್ಬಿಟ್ಟಿದೆ. ನೀನ್ ಮಾತ್ರ ಸಿಂಗಲ್. ನಂತರ ಚಿನ್ನು ನಿನಗೂ ಬೇಡ್ವಾ? ಏಕಾಂಗಿ ಚಿನ್ನುಗಳು ನಾವಿಬ್ರು ಬ್ಯಾಚುಲರ್ ತರ. ಚಿನ್ನು ನನ್ನ ಚಿನ್ನು. ಆ ನಟ್ಟೆ ನನ್ನ ಯಾಕೆ ಮಾಡ್ತಾ ಇದೀಯ ಇವಾಗ? ಒಂದ್ ಬಾಲ್ನ ಸರಿ ಹಾಕಕ್ ಬರಲ್ಲ? ಹೋಗ್ ತಗೋಬ ಹೋಗು. ನೀನು ನೀನು ತಾರ ಅಣ್ಣ, ಎಲ್ಲಿದೆ ಎಲ್ಲಿದೆ ನೀನು? ನಿಮ್ಮನೇಲಿದ್ದೀನಿ. ಜಾಕಣ್ಣ, ಯಾಕಿಲ್ಲ ಯಾಕೂ ಇಲ್ಲ. ನೀನ್ ಹೋಗು. ನೀನ್ಯಾಕ್ ಬಂದೆ? ನಿಮ್ ಮಮ್ಮಿ ನಿಮ್ಮನ್ನ ಕರೀತಾ ಇದಾರೆ, ಕರ್ದು ಹೋಗೋಣ ಅಂತ ಬಂದೆ. ಮಮ್ಮಿ, ನನ್ನ ಮಮ್ಮಿ. ಬರ್ತೀನಿ ಮಮ್ಮಿ. ಎದ್ದು ತದ್ವ ಉಳ್ಳಾರ್ಗೆ ಅನ್ಬಿಟ್ವಿ ಮ್ಯಾಚನ್ನ ನಾವು. ಲೇ ಬಲೆ ಆಡ್ತೀಯ ಕಣೆ ನೀನು. ಏನಿಲ್ಲ, ನೀವ್ ಹೇಳ್ಕೊಟ್ರಿ ನಾನು ಆಡ್ದೆ ಅಷ್ಟೇ. ಲೇ ಅದೇ ಕಣೆ ಮುಖ್ಯ. ನಿನ್ಗೆ ಈ ಗಾಸಿಪ್ ಕೆಪಾಸಿಟಿ ಬಾಳ್ ಚೆನ್ನಾಗಿದೆ. ಗಾಸಿಪ್ ಬಂದ್ರೆ ಚಾಡಿ ಹೇಳೋದು ಅಂತ ಅರ್ಥ. ಅಯ್ಯೋ ಹೌದಾ? ಅದು ಗ್ರಾಸ್ಪಿಂಗ್ ಕೆಪಾಸಿಟಿ ಅಂತ. ಯಾವ ಸಿಟಿನ? ನಾನಂತೂ ಬೆಂಗಳೂರು ಕಾರ್ಪೊರೇಷನ್ ಸಿಟಿ ಹುಡುಗ. ಇದೆಲ್ಲ ನನ್ ತಲೆಗೆ ಹತ್ತದ ಕಣೆ. ಅದು ತಲೆಗೆ 10 ವಯಸ್ಸಲ್ಲಿ ನಾನು ಶಾಲೆ ಮೆಟ್ಲೆ ಹತ್ತಿಲ್ಲ. ನಮ್ ಬಾಲಗು ನೀನ್ ಎತ್ತಾಗ. ಆ ನೀಟು ವಿಷಯದಿಂದ ಇವ್ರಿಬ್ರು ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದ್ದಾರೆ. ಯಾರ್ಯಾರ ಸಮಸ್ಯೆನೂ ಸರಿ ಮಾಡ್ತೀರಾ, ಇವ್ರಿಬ್ರನ್ನ ಯಾಕೆ ಬಿಟ್ಟಿದ್ದೀರಾ? ಬಿಟ್ಟಿಲ್ಲ ಕಣೆ. ಇವ್ರಿಬ್ರು ಒಬ್ರು ಬಿಟ್ಟಿರಲ್ಲ ಅನ್ನೋ ಟೈಮ್ ಬಂದ್ರೆ ಏನಾದ್ರು ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ಇವ್ರ ಬಾಯಿಗೆ ಅವಳೆ ಬಾಳೆಗೊನೆ ಆಗೋಗಿದ್ದಾಳೆ. ನೋಡ್ತಾರೋ, ಇದನ್ನ ನಾಳೆ ನಾಳಿದ್ದಲ್ಲೇ ಸರಿ ಮಾಡ್ಬಿಡ್ತೀನಿ. ಏನ್ ಮಾಡ್ತೀರಾ? ಟಂಕನಕಾನೋ ಡನಕನಕಾನೋ ಏನೋ ಮಾಡ್ತೀನಿ ಸ್ವಲ್ಪ. ನಿನಗೆ ಹೇಳ್ದೆ ಕೇಳ್ದೆ ಹೋಗ್ಬಿಡಲ್ಲ ಕಣೆ, ನೀನ್ ಹೇಳ್ಬಿಟ್ಟೆ ಹೋಗ್ತೀನಿ ಆಯ್ತಾ? ಶ್ರುತಿ, ಸಾರಿ ಶ್ರುತಿ. ನನಗ್ ಬೇಕಾಗಿಲ್ಲ ನಿನ್ ಸಾರಿ. ನಾಯಿ ಬಾಲ ಡೊಂಕು ಅಂತ ಗೊತ್ತಿತ್ತು, ಆದ್ರೆ ನೀನ್ ಅದಕ್ಕಿಂತ ಕಡೆ. ಹೀಗೆಲ್ಲ ಫೋನಲ್ಲಿ ಮಾತಾಡ್ಕೊಂಡಿರೋದಕ್ಕೆ ನೀನ್ ದೇವಸ್ಥಾನಕ್ಕೆ ಯಾಕೆ ಬಂದೆ? ಅದು ನನ್ ಬರಲ್ಲ ಅಂತ ಅಂದ್ರೂ ಪಟ ಮಾಡಿ ನನ್ನ ಕರ್ಸಿದ್ ಯಾಕೆ? ಕೊಡು, ನಾನು ಅವಳು ಕಾಲ್ ರಿಸೀವ್ ಮಾಡ್ಬೇಕು ಅಂತ ಇರ್ಲಿಲ್ಲ. ನೀನ್ ನನ್ ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ನಾನು ಸೂಸೈಡ್ ಮಾಡ್ಕೊಂತೀನಿ ಅಂದ್ಲು. ಮಾಡ್ಕೊಂಡ್ರೆ ಮಾಡ್ಕೋತಾಳೆ ಬಿಡು. ಇವಾಗ ನಾನ್ ಹೇಳ್ತಿದೀನಿ ಕೇಳು. ಅವ್ಳ ಕೈಲಿ ನಂಗೆ ಸಾರಿ ಕೇಳಿಸ್ಲಿಲ್ಲ ಅಂದ್ರೆ ನಾನ್ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ. ಅಯ್ಯೋ ಶ್ರುತಿ, ನೀನ್ ಅಂತ ಹುಡ್ಗಿ ಅಲ್ಲ. ಅದಕ್ಕೆ ನೀನ್ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಆಗಿದ್ಯಾ ಅಲ್ವಾ? ಇವತ್ತಾಗಿದ್ದ ಅವಮಾನನ ನಾನ್ ಯಾವತ್ತೂ ಮರೆಯಲ್ಲ ಕಣೋ. ಸಾರಿ ಕೇಳ್ತಾ ಇದೀನಲ್ಲ ಶ್ರುತಿ. ನೀನು ಬೇಡ, ನಿನ್ ಸಾರಿನೂ ಬೇಡ. ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲ ದೊಡ್ಡ ಗಲಾಟೆ ಮಾಡ್ಬಿಡ್ತೀನಿ ನೋಡು. ಯಾಕೆ ಹೇಗಿದ್ಯಾ? ಬರ್ತಾ ಖುಷಿಯಾಗಿದ್ದೆ, ಈಗ ಮುಖ ಮುದ್ರಕೊಂಡ್ ಕೂತಿದ್ಯಾ? ತಾರ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ನೀವು ಖುಷಿಯಾಗಿರ್ತೀರಾ? ಅವ್ರು ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಎಲ್ಲಾ ಕಡೆ ನಮ್ಮನೆ ಹುಡುಗಿ ಅಂತ ಹೇಳೋದು, ಎಲ್ಲಾ ಕಡೆ ಅವಳೇಗಿಲ್ಲ. ಲೇ ದಡ್ಡಿ, ಆಟ ಅಂದ್ಮೇಲೆ ಸೋಲು ಗೆಲುವು ಹಿಂದೆ ಇರುತ್ತೇನೆ. ಅವಳು ಸೋತು ಇವಳನ್ನ ಗೆಲ್ಲಿಸ್ಬೇಕಿದ್ದು. ಅದು ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿದ್ದು ಕಣೆ. ಆ ಮಗು ಚೆನ್ನಾಗಿ ಆಡ್ತು, ಗೆಲ್ತು. ವಿವೇಚನೆ ಇದ್ದವರು ಶ್ರದ್ಧೆಯಿಂದ ಆಡಿ ಗೆಲ್ತಾರೆ ಕಣೆ. ಇವಳೇನು IPL CCL ಎಲ್ಲ ಆಡ್ತಾಳ ಪದೇ ಗೆಲ್ಲಕ್ಕೆ. ಇದ್ದಿದ್ದೊಂದು ಅವಕಾಶ. ಚಿಕ್ಕ ಮಗು ಅಂತಾನು ನೋಡ್ದೆ ಇವಳ ಮೇಲೆ ಗೆದ್ದಿದ್ದಾಳೆ. ಇದು ತಪ್ಪು ಶಾಂತಿ. ಯಾಕೆ ಮೀನಾ ಸೋಲ್ಬೇಕು? ಅವ್ಳು ಸೋಲ್ಬೇಕು ಅನ್ನೋ ಆಸೆ ನೀನ್ ಯಾಕೆ ಕೊಡ್ಬೇಕು ಅನ್ನೋದೇ ನನಗೆ ಗೊತ್ತಿಲ್ಲ. ಅವಳು ಅನಾಥರಿ, ನಮ್ಮನ್ನ ಅಪ್ಪ ಅಮ್ಮ ಅನ್ಕೊಂಡು ನಮ್ಮನೆಗ್ ಬಂದಿದ್ದಾಳೆ. ಅವಳ ಮನಸ್ಸಿಗೆ ನೋವಾಗ್ದೇ ಇರೋ ತರ ನಾವು ನೋಡ್ಕೋಬೇಕು ತಾನೆ. ಮೀನಾ ಕೂಡ ನಮ್ಮನ್ನ ಅಪ್ಪ ಅಮ್ಮ ಅನ್ಕೊಂಡೇ ಬಂದಿರೋದು ಕಣೆ. ಮೀನಾಗಿಷ್ಟು ಅವಳು ನೀನಾದ್ರೂ ಅನ್ನ ಬಿಡ್ರಿ. ಬಿಡಲ್ಲ. ಆಕೆನೂ ನನ್ ಮಗಳಿದ್ದ ಹಾಗೆ, ಇವಳು ನನ್ನ ಮಗಳಿದ್ದ ಹಾಗೇನೆ. ನೀವ್ ಆತರ ಯೋಚನೆ ಮಾಡ್ತಿದ್ದೀರಾ, ಆದ್ರೆ ಮೀನಾ ಅವಳು ಹಾಗೆ ಯೋಚನೆ ಮಾಡಲ್ವಲ್ಲ. ಆಗ್ ಮಾಡಿದ್ದಿದ್ರೆ ಅಯ್ಯೋ ನನ್ ತಂಗಿ ಅಂತ ಬಿಟ್ಟಿರೋಳು. ನೋಡ್ರಿ ಮಗು ಎಷ್ಟು ಬೇಜಾರ್ ಮಾಡ್ಕೊಂಡ್ ಕೂತಿದೆ ಅಂತ. ಸರಿ, ಅವಳು ಬೇಜಾರ್ ಕಮ್ಮಿ ಮಾಡೋದಕ್ಕೆ ಏನಾರು ಮಾಡೋಣ, ಆದ್ರೆ ಮೀನಾ ಸೋಲೋದು ನನಗಿಷ್ಟ ಇಲ್ಲ. ಸರಿ, ಅದೇನ್ ಮಾಡ್ತಿರೋ ಮಾಡಿ. ಒಟ್ನಲ್ಲಿ ತಾರ ಖುಷಿಯಾಗಿರೋ ತರ ನೋಡ್ಕೊಳ್ಳಿ ಅಷ್ಟೇ. ಆಯ್ತು, ಏನಾರು ಮಾಡೋಣ. ಮೀನಾ ಮಾವ, ಬರ್ತೀಯ ತಾಯಿ? ಮಾವ ಬಂದೆ. ಶ್ರುತಿ, ಅದು ತಾರಾ, ಹೇಳಿ ಅಣ್ಣ. ಚಿನ್ನಂತ ಹುಡುಗ ನಾನು, ಆದ್ರೆ ಏನ್ ಮಾಡೋದು, ಚಿನ್ನೂನೇ ಇಲ್ಲ. ವರಿ ಮಾಡ್ಕೋಬೇಡಿ, ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ಯಾವ ವಿಷಯನಾ? ನಿಮ್ಗೆ ಚಿನ್ನ ಸಿಗೋ ವಿಷಯ. NRI ಗ್ರೂಪ್ ಅಲ್ಲಿ ನಿಮ್ ಫೋಟೋನ ಅಪ್ಲೋಡ್ ಮಾಡ್ತೀನಿ, ಆದಷ್ಟು ಬೇಗ ನಿಮ್ಗೆ ಚಿನ್ನ ಸಿಗ್ತಾವೆ. ನಿಜ ಹೇಳ್ತೀನಿ ತಾರಾ, ಜನ್ಮ ಕೊಟ್ಟ ರಂಗನಾಥಪ್ಪ ಪಕ್ಕ ಕೂತ್ಕೊಂಡು ನಮ್ ಮಾಂಗ್ರಿ ರಂಗನಾಥಪ್ಪನ ಅದನ್ನೇ ಕೇಳ್ಕೊಂಡಿದ್ದು. ರಂಗನಾಥಪ್ಪ
ನಿನಗ್ ಮಾತ್ರ ಶ್ರೀದೇವಿ ಭೂದೇವಿ ಅಂತ ಇಬ್ಬಿಬ್ರು ಚಿನ್ನುಗಳಿದ್ದಾರೆ, ನನಗ್ ಮಾತ್ರ ಒಂದು ಚಿನ್ನೂ ಇಲ್ವಲ್ಲ, ಇದು ನ್ಯಾಯನ ನಿನಗೆ ಅಂತ ಕೇಳ್ಕೊಂಡೆ. ನನ್ ತಿನ್ನಬೇಕು ಅಷ್ಟೇ. ಸಿಗ್ತಾಳೆ, ಒಳ್ಳೆ ಚಿನ್ನನೇ ಸಿಗ್ತಾಳೆ, ಸರಿನಾ? ಹಾ, ಗುಡ್ಲತ್ತಾರ ಒಳ್ಳೆ ಚಿನ್ನು ಆದಷ್ಟು ಬೇಗ ಹುಡ್ಕುವ. ಅದೆಲ್ಲಿದೆಯಾ ನನ್ ಚಿನ್ನು? ಚಿನ್ನು, ನನ್ನ ಚಿನ್ನು ಎಲ್ಲಿ ಹೋದೆ? ಮಾವ ಮಾತಾಡ್ಬೇಕು ಅಂದ್ರಿ, ನಿನಗೆ ಬೇಜಾರಾಗಲ್ಲ ಅಂದ್ರೆ ನಾನು ಮಾತಾಡ್ತೀನಿ ಕಂದ. ನಿಮ್ಮ ಅಕ್ಕೆ ಬೇಜಾರಾಗ್ತೀನ ಮಾವ, ಹೇಳಿ. ಆಭರಣಂ ಭೂಷಣಂ ನ ನರಸ್ಯ ಗುಣಃ ಏವ ಭೂಷಣಂ ನರಸ್ಯ. ಅಂದ್ರೆ ಮನುಷ್ಯನ ದೇಹಕ್ಕೆ ಆಕರ್ಷಣೆ ಕೊಡೋದು ಅವನ್ ಧರಿಸುವಂತ ಆಭರಣ, ಆದ್ರೆ ಮನುಷ್ಯನಿಗೆ ಆಕರ್ಷಣೆ ಸಿಗೋ ಹಾಗೆ ಮಾಡೋದು ಅವನ್ ಗುಣ ಕಂದ. ಅಂತ ಗುಣದ ವಿಷಯ ಬಂದಾಗ ನೀನು ಪುಟಕ್ಕಿಟ್ಟು ಚಿನ್ನ ಕಣಮ್ಮ, ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ಆದ್ರೆ ಏನೋ ಹೇಳ್ಬೇಕು ಅಂತ ಸುತ್ತಿ ಬಳಸಿ ಮಾತಾಡ್ತಿದ್ದೀರಾ, ಅದೇನ್ ವಿಷಯ ಅಂತ ನೇರವಾಗಿ ಹೇಳಿ ಮಾವ. ತಾರ ವಿಷಯ ಕಂದ, ಅವಳು ತುಂಬಾ ಬೇಜಾರಾಗಿದ್ದಾಳೆ. ನನ್ನಿಂದಾನೆ ಮಾವ, ಮ್ಯಾಚ್ ಮುಗಿದ್ಮೇಲೆ ನಾನ್ ಸೋತು ಅವಳನ್ನ ಗೆಲ್ಸ್ಬೇಕಾಗಿತ್ತು ಅಂತ ನನ್ಗೂ ಅನ್ಸ್ತು. ಚುಚುಚೆ, ನೀನ್ ಸೋಲಿ ಅಂತ ನಾನು ಆಸೆ ಪಡ್ತಿಲ್ಲ ಕಣಮ್ಮ, ಗೆಲ್ಬೇಕು. ವೀಣಾ ಎಲ್ಲರ ವಿಷಯದಲ್ಲೂ ಗೆಲ್ಬೇಕು. ಆದ್ರೆ ಸೋತವ್ರನ್ನ ಸಮಾಧಾನ ಮಾಡೋ ಜವಾಬ್ದಾರಿನೂ ನೀನೇ ತಗೋಬೇಕು ತಾಯಿ. ಯಾಕೋ ಗೊತ್ತಿಲ್ಲಮ್ಮ, ಆ ತಾರನ್ನ ನೋಡ್ದಾಗೆಲ್ಲ ನನಗೆ ನಿಮ್ಮತ್ತೆಗೆ ನಮ್ ಮಗಳೇ ನೆನಪಾಗ್ತಾ. ಇವತ್ತಿ ಅವಳೇನಾದ್ರೂ ಬದುಕಿದ್ರೆ ಹೀಗೆ ಇರ್ತಾ ಇದ್. ಆದ್ರೆ ನಮ್ ದುರಾದೃಷ್ಟ ನಮ್ ಕೈ ಕಚ್ಚಿಬಿಡು. ನಿಮ್ಮತ್ತೆ ಅವಳನ್ನ ತುಂಬಾ ಹಚ್ಕೊಂಡಿದ್ದಾಳಮ್ಮ. ಅವಳ ತಪ್ಪನ್ನ ತಿತ್ತ, ಅವಳು ಮಾಡೋ ತಪ್ಪನ್ನ ಸರಿ ಮಾಡ್ತಾ ಅವಳನ್ನ ನಿನ್ನ ಸ್ವಂತ ತಂಗಿ ಹಾಗೆ ನೋಡ್ಕೋಬೇಕು ಕಣಮ್ಮ. ಆಗ್ಲಿ ಮಾವ, ಆ ಮಗು ನನ್ಗೂ ತಂಗಿ ಹಾಗೇನೆ, ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. ಮನುಷ್ಯ ಸಣ್ಣ ಪುಟ್ಟ ತಪ್ಪು ಮಾಡೋದು ಸಹಜ. ಹಾಗೆ ನೋಡಿದ್ರೆ ಶಾಂತಿ ಅಂತ ಗೈಯಾಳಿನ ತಡ್ಕೊಂಡು ನಮ್ ಮನೆನ ಉದ್ಧಾರ ಮಾಡ್ತಾರೋಳು ನೀನು. ಇನ್ನು ಈ ಪುಟ್ಟು ಮಗು ಮಾಡೋ ತಪ್ಪನ್ನ ನೀವ್ ಇಷ್ಟೊಂದ್ ಕೇಳ್ಕೋಬೇಕ ಮಾವ? ಖಂಡಿತವಾಗ್ಲೂ ನಿಮ್ ಮಾತ್ ನಡ್ಸ್ಕೊಡ್ತೇವೆ. ತಾರನ್ನ ಸ್ವಂತ ನನ್ ತಂಗಿ ಹಾಗೆ ನೋಡ್ಕೊಂತೀನಿ. ನಮ್ಮನೆ ತುಂಬಿದ ಮನೆ ಹಾಗೆ ಇರುತ್ತೆ, ಆ ಮನೆನ ಹಾಗೆ ನೋಡ್ಕೊಂತೀನಿ. ಇದು ನಾನ್ ನಿಮ್ಗ್ ಕೊಡ್ತಾರ ಮಾತು. ಒಲವಿನ ಟಿಂಗ್ ಡಿಂಗ್ ಡಿಂಗ್ ಪ್ರಿಯಲತೆ ಟಿಂಗ್ ಡಿಂಗ್ ಡಿಂಗ್ ಅವಳದೇ ಚಿಂತೆ. ಯಾವಳ್ದು? ಇಲ್ಲ ಇದೀನಿ. ಆಯ್ತು ಬಿಡು, ಚೇಂಜ್ ಮಾಡ್ಕೊಳ್ಳೋಣ. ಒಲವಿನ ಟಿಂಗ್ ಡಿಂಗ್ ಡಿಂಗ್ ಪ್ರಿಯಲತೆ ಟಿಂಗ್ ಡಿಂಗ್ ಡಿಂಗ್ ಇವಳದೇ ಚಿಂತೆ, ಇವಳ ಮಾತೆ ಮಧುರ ಗೀತೆ, ಇವಳೆ ನನ್ನ ದೇವತೆ. ಅಯ್ಯೋ, ಯಾಕ್ರಿ ಹಿಂಗ್ ಕಿರ್ಚೋದು? ಇನ್ನ ನೋಡಿದ್ರಲ್ಲ ಹಳೆ ಜನ ನೆನಪಾಗೋಯ್ತು. ಏನಾಗಿದ್ರಿ ಹಳೆ ಜನ್ಮದಲ್ಲಿ? ಏನಾಗಿದ್ರಿ ಅಲ್ಲ, ಏನಾಗಿದ್ವಿ ಅಂತ ಕೇಳ್ಬೇಕು. ಏನಾಗಿದ್ವಿ? ಒಂದಾನೊಂದು ಕಾಲದಲ್ಲಿ ಹಳೆಯ ಶಿಲಾಯುಗದಲ್ಲಿ ನಾವಿಬ್ರು ಮಲ್ಲೇಶ್ವರಂ 18 ಕ್ರಾಸ್ ನಲ್ಲಿ ಲೆಫ್ಟ್ ಅಲ್ಲಿ ಕ್ವಶನ್ ಪೇಪರ್ಗಳು, ರೈಟ್ ಅಲ್ಲಿ ಆನ್ಸರ್ ಶೀಟ್ಗಳು, ಮಧ್ಯದಲ್ಲಿ 2 ಕಥೆಗಳು. ಕತ್ತೆಗಳ? ಕಥೆಗಳ ಕಥೆಗಳು ಕಮ್ಮ ಬೆತ್ತಗಳು. ನೀನು ಗಂಡು ಕತೆ, ನಾನು ಗಂಡು ಕತೆ, ನೀನು ಹೆಣ್ಣು ಕತೆ. ವಾಯು ವಿಹಾರಕ್ಕೆ ಅಂತ ಮಲ್ಲೇಶ್ವರಂ ಸರ್ಕಲ್ ನ ದಾಟಿ ಗೀತಾಂಜಲಿ ಥಿಯೇಟರ್ ಕಡೆ ಹೆಜ್ಜೆ ಹಾಕುವಾಗ ಅಲ್ಲೊಂದು ಸುಂದರ ಕಥೌಟ್. ಯಾರ್ದು ಅಂತ ಕೇಳು. ಯಾರ್ದು? ಯಾರ ನನ್ನ ಮಗನಿಗೆ ಕತೆಗಳಿಗೆ ಹೆಸರು ಗೊತ್ತಿರುತ್ತೆ. ಸರಿ, ಮುಂದಕ್ಕೆ ಹೇಳಿ. ಒಳಗಡೆ ಥಿಯೇಟರ್ ಇಂದ ಒಂದು ಮೆಲೋಡಿ ಮ್ಯೂಸಿಕ್, ಏನಂತ, ಕಭಿ ಕಭಿ ಮೇರೆ ದಿಲ್ ಮೇ ಕಯಾಲು ಆತಾ ಹೇ. ಕಟೌಟ್ ನೆನ್ಪಿರಲ್ಲ, ಹಾಡ್ ನೆನ್ಪಿರತ್ತಾ? ಕರೆಕ್ಟು. ಬುದ್ಧಿವಂತರು ಕೇಳೋ ಪ್ರಶ್ನೆ ಇವತ್ತು ನೀನ್ ಕೇಳ್ತಾ ಇಲ್ಲ. ಏನಿವತ್ತು ನಾವು ಯೋಗ ಮಾಡಿದ್ವಿ, ನಮಗೆಲ್ಲ ನೆನಪಿತ್ತು. ಈಗ ಇದ್ನೆಲ್ಲ ಯಾಕೆ ಹೇಳ್ತಿರೋದ್ ನೀವು? ಹೆಣ್ಣು ಕತ್ತೆ ಆದ ನೀನು, ಗಂಡು ಕತ್ತೆ ಆದ ನನಗೆ ಆ ಹಾಡ್ ಹಾಡಕ್ ಹೇಳ್ದೆ. ಗಂಡು ಕತ್ತೆ ಆದ ನಾನು ಆ ಹಾಡ್ ಹಾಡಕ್ ಶುರು ಮಾಡಿದಾಗ ಕರ್ಕಶವಾದ ಧ್ವನಿ ಕೇಳಿ ನಮ್ಮಿಬ್ರಿಗೂ ಸಾಮೂಹಿಕ ಹೃದಯ ಸ್ಪಂದನೆ. ಇಬ್ರು ಸಿನಿಮಾ ಟಿಕೆಟ್ ಕೊಡೋ ಜಾಗದಲ್ಲಿ ಜಗತ್ತಿಂದಲೇ ಟಿಕೆಟ್ ತಗೊಂಡು ಟೇಕ್ ಆಫ್ ಆಗೋಗಿದ್ವಿ. ಆಘಾತಕಾರಿ ಹಾಡಿಗೆ ಮನಸ್ಸೋತು ಆಯಸ್ಸನ್ನೇ ಅರ್ಪಣೆ ಮಾಡಿದ ಜೀವಗಳು ಈ ಜನ್ಮದಲ್ಲಿ ಜೋಡಿಯಾಗಿ ಮತ್ತೆ ಭೂಮಿಗೆ ಬಂದಿದ್ದಾರೆ. ನಾಮಾಂಕಿತ ಸೂರ್ಯ ಅಂಡ್ ಮೀನಾ. 7 ಜನುಮದ ಲವ್ ಆಗಿಂದ ನಾನೇ ನಿನ್ನಡು. ಒಳ್ಳೆ ಗಂಡರಿ ನೀವು. ಒಳ್ಳೆ ಅಂತಿ ಮೀನಾ ಅಂದಂಗೆ ಏನು ಮಾಡುತ್ತಿರುವೆ ಸತಿ? ಅದು ಮಾವ ಅತ್ತೆ ಇಬ್ರು ಇಡೀ ದಿನ ಜರ್ನಿ ಮಾಡಿದಾರಲ್ಲ, ಕಾಲ್ ನೋವು ಅಂತ ಹೇಳ್ತಾ ಇದ್ರು. ಅದಕ್ಕೆ ಉಪ್ಪಿನ ಶಾಖ ಕೊಡೋಣ ಅಂತ ಬಿಸಿನೀರ್ ರೆಡಿ ಮಾಡ್ತಾ ಇದ್ದೆ. ಓಹೋ, ನಮಗೆ ನಿಲ್ವೋ? ಏನು? ಅದೇ ಬಿಸಿನೀರು, ಉಪ್ಪು, ಸೊಪ್ಪು ಈ ತರದ್ದು. ವಯಸ್ಸಾಗಿದ್ಯಾ ನಿಂಗೆ? ಹಾದ ಕೂಡ ತಪ್ಪುತ್ತೆ ಇವ ಕೋಣೆ. ಯೋ, ಆಯ್ತು ಬಿಡು, ಮೊಗ ಗಂಟ ಕೂತ್ಯ, ನಿನಗೆ ಮನ್ಸಾದ ಕೊಡುವಂತೆ. ಟ್ರಿಪ್ ಚೆನ್ನಾಗಿತ್ತ? ತುಂಬಾ ಚೆನ್ನಾಗಿತ್ತು. ನಿಮ್ಗಿಷ್ಟ ಆಯ್ತಾ? ಒಬ್ಬ ಡ್ರೈವರು ಪ್ಯಾಸೆಂಜರ್ ಬಂದಲ್ಲ, 90% ಖುಷಿನೇ. ಹೆಂಗ್ 10% ಎಲ್ ಬಿಟ್ರಿ? ನಂದೇ ಟಿಟಿ ಇತ್ತು, ತಂದಿದ್ರೆ 10,000 ಉಳಿಯೋದು. ಆದ್ರೆ ಮಾವಂಗ್ ಇಷ್ಟ ಇರ್ಲಿಲ್ವಲ್ಲ. ತಂದೆ ತಾಯಿ ಆಸೆ ನೆರವೇರಿಸಿದ ಮಗ, ಮಾಡ್ರನ್ ಮಗ ಜಿಂದಾಬಾದ್. ಎಷ್ಟೊತ್ತಾಗತ್ತೆ ತಾವು ನಮ್ ಕಡೆ ಬರೋದು? ಅರ್ಧ ಗಂಟೆ ಆಗ್ಬೋದು. ನಮ್ ಬಾಳ್ವೆಗೆ ಇಷ್ಟ ಅರ್ಧ ಗಂಟೆ ಯಾವ್ದನ ಸೋಲೋ ಸಾಂಗ್ ಆಡ್ಕೊಂಡು ಮಲಗಿರ್ತೀವಿ. ಬೇಗ ಬಂದು ಜಾಯಿನ್ ಆಗ್ಬಿಡು. ಆಯ್ತು ಬರುಮೆ. ಹೊರಡಿ ಅಂತ ಹೇಳಿದ್ನಲ್ಲ. ಇಷ್ಟೇನ ನಮ್ ಬಾಳ್ವೆಗೆ? ಇನ್ನೇನು? ನಮ್ ಬಾಳ್ವೆಗೆ ಬಾಳೆಹಣ್ಣು ನೇತ ಕೊಡೋದ್ ಬಿಡು, ಟೊಮೆಟೊನ ಹಾಕ್ಬೇಕಾಗತ್ತೆ. ಹಿಂಗೇನು ಮಾಡಕ್ಕಾಗೋದಿಲ್ಲ. ಎಲ್ಲಿ ಆ ಮಾಡೋ ಎಷ್ಟ್ ಚೆನ್ನಾಗಿದೆ ಅಲ್ವಾ? ನೋಡಿ, ಜುಮ್ 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 ಅಂತಿದೆ.
ಮಜವಾಗಿದೆ ಕಣ ಫೀಲಿಂಗ್ ಚೆನ್ನಾಗಿದೆ. ನೋಡಿದ್ರೆ ಈಗ ನೋಡಿ. ಮವ ಏನಿದು? ಅದೇನೋ ಮಸಾಜ್ ಮಾಡೋ ಮಿಷಿನ್ ಅಂತಮ್ಮ. ಹಾಯ್ ಹಾಯ್ ಅನಿಸ್ತಿದೆ. ತಾವೇನು ಇಷ್ಟು ದೂರಕ್ಕೆ ಪಾದ ಬೆಳೆಸಿರೋದು? ಜರ್ನಿ ಮಾಡಿ ಸ್ಟ್ರೈನ್ ಆಗಿದೆ ಅಂತ ಹೇಳಿದ್ರು ಮಾವ. ಬಿಸ್ನೀರಲ್ಲಿ ಉಪ್ಪಿನ ಶಾಖ ಕೊಡೋಣ ಅಂತ ತಗೊಂಡ್ ಬಂದೆ. ನೀನು ದ್ವಾಪರ ಯುಗದಲ್ಲೋ ತ್ರೇತಾ ಯುಗದಲ್ಲೋ ಇರ್ಬೇಕಿತ್ತು ಕಣೆ. ಕಲಿಯುಗದಲ್ಲಿ ಹುಟ್ಬಿಟ್ಟಿದ್ಯಾ. ಇನ್ನು ಬಿಸ್ನೀರು ಉಪಶಾಖ ಅನ್ಕೊಂಡು ಇಲ್ಲಿ ನೋಡು ನಮ್ ತಾರ ತರ್ಸಿರೋದು. ತಾರನ? ಆ ನಮ್ ತಾರನ್ ತಲೆ 5 ಡಿಗ್ರಿ ಮನೋಜನ್ ತಲೆ ಎಲ್ಲ ಉಪ್ಡೇಟ್ ಆಗಿದೆ. ಅಮ್ಮ ರಂಗನ್ ನಾಯ್ಕಿ ಅದು ಉಪ್ಡೇಟ್ ಅಲ್ಲಮ್ಮ ಅಪ್ಡೇಟ್. ಹೌದಾ? ಏನ್ ಹೌದಾ? ಅವನು ಗೋಡಂಬಿನ ಗೋಬಂಡಿ ಅಂತ ಕರೆಯೋದು, ನೀನು ಅಪ್ಡೇಟ್ ನ ಉಪ್ಡೇಟ್ ಅಂತ ಕರೆಯೋದು. ತಾಯಿ ಮಗನ್ ನಾಲ್ಗೆ ಪಾಚಿ ಕಟ್ಟಿದ ಮಾಳಿಗೆ ತರ ಆಗೋಗಿದೆ. ಓಯ್ ನೀವು ನಿಮ್ ಉದಾಹರಣೆಗಳು ಯಥಾಪಿತ ತಥಾಸುತ ಅಲ್ಲ. ಯಥಾಸುತ ತಥಾಪಿತ ಆಗೋಗಿದ್ರ ನೀವು. ಮಗನ್ ತರನೇ ಮಾತಾಡಕ್ ಶುರು ಮಾಡ್ಕೊಂಡಿದ್ದೀರಾ. ಎಲ್ಲ ಈ ನಂಗ್ಲಿಯಿಂದಾನೆ. ಇದು ಬಂತು ಈ ಶಾಂತಿನೇ ಹೊರಟೋಯ್ತು. ಪಾಪ ಕಣೆ, ಅತ್ತೆ ಮಾವಿಗೆ ಕಾಲ್ ನೋವಾಗಿದೆ, ಯಾರೋ ಸ್ವಲ್ಪ ಸೇವೆ ಮಾಡೋಣ ಅಂತ ಬಂದೇಳೆ. ಅದಕ್ಕೂ ಮುನಿಸ್ಕೋತಿಯಲ್ಲೇ ಮುನೇಶ್ವರಿ. ಹೋಗ್ಲಿ ಬಿಡಿ ಮಾವ, ಏನೋ ಒಂದು ನಿಮ್ ಆಯಾಸ ಕಮ್ಮಿ ಆದ್ರೆ ಸಾಕು. ಸೆಲ್ಫ್ ಸಮಾಧಾನ ಕಣೆ ನಿನ್. ತಾರ ಇದನ್ನೆಲ್ಲ ಕೊಟ್ಟಿರೋದ್ ನೋಡಿ ನಿನಗೆ ಹೊಟ್ಟೆ ಒಳಗಡೆ ಹಂಗೆ ಕ್ಯೂಟ್ಸ್ದಂಗ್ ಆಗ್ತಿದೆ ಅಲ್ವಾ? ಬಾಯಲ್ಲಿ ಪದಗಳು ಮಾತ್ರ ಜಾರ್ತಾ ಇದೆ ಅಲ್ವಾ? ನನಗಿದೆಲ್ಲ ಗೊತ್ತಾಗಲ್ವೇನೆ? ಅಪ್ಪ ಅಮ್ಮ ಹೇಗಿದೆ ಇವಾಗ? ಅಮ್ಮ ತರ ಬಾ ಜೋಮ್ ಕಟ್ಟಿದ್ ಕಾಲ್ಗಳು ಜುಯಿ ಜುಯಿ ಅಂತ ಸಮಾಧಾನ ಮಾಡ್ಕೋತಿದೆ ಕಣಮ್ಮ. ನಿನ್ ಹೊಟ್ಟೆ ತಣ್ಣಗಿರ್ಲಿ. ಆಯ್ತು. ಇದೇನಿದು? ಇದು ಇಲ್ಲಿದೆಯಲ್ಲ ಈ ನಂಗ್ಲಿ ತಂದಿದ್ದು. ಈ ಬಟ್ಟೆನ ಅದ್ದಿ ಅದನ್ನ ಕಾಲ್ ಮೇಲೆ ಇಡೋದಂತೆ. ಕಾಲ್ ನಾವೆಲ್ಲ ಒಟ್ಟಾಗ್ಬಿಡುತ್ತಂತೆ. ಯಾವ ಕಾಲದಲ್ಲಿ ಇದೀರಾ ಅದ್ಕೆ? ತಾತ ಅಜ್ಜಿ ಕೂಡ ಟೆಕ್ನಾಲಜಿ ಯೂಸ್ ಮಾಡೋ ಈ ಕಾಲದಲ್ಲಿ ನೀವ್ ಹೀಗೆ? ಮಿಷಿನ್ಗೆ ಮನ್ಸಿರಲ್ಲ, ಟೆಕ್ನಾಲಜಿಗೆ ಪಾಪ ಪುಣ್ಯದ ಅರಿವಿರಲ್ಲ ತರ. ವಯಸ್ಸಾದ ದೇಹದ ಕೆಳಗಡೆ ಕೂತು ಅವ್ರ ಪಾದ ಮುಟ್ಟಿ ಅವ್ರ ನೋಗೆ ಸ್ಪಂದನೆ ಮಾಡೋದಿದ್ಯಲ್ಲ, ಒಂಥರ ಆತ್ಮತೃಪ್ತಿ ಇರುತ್ತೆ, ಪುಣ್ಯ ಸಂಪಾದನೆ ಆಗತ್ತೆ. ರೆಡಿಮೇಡ್ ಚಪಾತಿ ಪ್ಯಾಕೆಟ್ ಅಲ್ಲಿ ಸಿಗೋ ಪರೋಟ ತಿನ್ನೋರ್ಗೆ ಮನೆ ಅಡ್ಗೆ ರುಚಿ ಗೊತ್ತಾಗಲ್ವಾ? ಶುರುವಾಯ್ತು ಬಾಷ್ಟ. ಆ ಸೂರ್ಯನ್ ಕೈ ಹಿಡ್ದಿದ್ದಾಳಲ್ವಾ, ಅದಕ್ಕೆ ಚೂರಿನು ಮಂಚೂರಿ ಅಂತ ಪ್ರೂವ್ ಮಾಡಕ್ ಕೊಟ್ಬಿಟ್ಟಿದ್ದಾಳೆ. ಆ ಮಗು ಹೇಳೋದ್ರಲ್ಲಿ ತಪ್ಪೇನೇ ಇದೆ. ಅವಳನ್ನ ದೂಷಣೆ ಮಾಡ್ಬೇಕು ಅನ್ನೋ ಆಟದಲ್ಲಿ ಸತ್ಯನ ಸುಳ್ಳು ಮಾಡಕ್ ಹೊಡ್ಬೇಡ. ರೂಪ ವರ್ಣಾಧಿಕಂ ಸರ್ವಂ ವಿಹಾಯ ಪರಮಾರ್ಥವಿತ್ ಪರಿಪೂರ್ಣ ಚಿದಾನಂದ ಸ್ವರೂಪೇಣ ವಿತಷ್ಟತೆ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಯಾವ ವ್ಯಕ್ತಿಗೆ ಸತ್ಯ ಗೊತ್ತಿರುತ್ತೋ ಅವನು ಬಣ್ಣದ ಮಾತುಗಳಿಗೆ ಬೆಲೆ ಕೊಡೋದನ್ನ ಬಿಟ್ಟು ಭಗವಂತನ ಪ್ರೀತಿಗೆ ಹತ್ರ ಆಗ್ತಾನೆ, ಭಗವಂತನಲ್ಲೇ ಒಂದಾಗ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ನಾನ್ ಬಣ್ಣದ್ ಮಾತಾಡಿ ನಿಮ್ಮನ್ ಮರಳ್ ಮಾಡ್ತಿದೀನ ಅಪ್ಪ? ನಾನ್ ಹಾಗೆ ಹೇಳಿಲ್ಲ. ಆಯ್ತು ಬಿಡಿ, ನಂದೇ ತಪ್ಪು. ಯಾಕಮ್ಮ ಎಲ್ಲದಕ್ಕೂ ತಪ್ಪು ತಿಳ್ಕೊತಿದ್ಯಾ ನೀನು? ಅವಳು ತಪ್ಪು ತಿಳ್ಕೊತಿಲ್ಲ, ತಪ್ಪು ಮಾಡ್ತಿಲ್ಲ. ನೀನು ತೆಪ್ಪಗಿರ್ತಿಲ್ಲ ಅಷ್ಟೇ. ಪಾಪ ಆ ಮಗು ನಮ್ಗೇನೋ ಸಹಾಯ ಮಾಡಕ್ ಬಂದ್ರೆ ಮಾವ ಸೊಸೆ ಸೇರ್ಕೊಂಡು ಆ ಮಗು ಮನ್ಸಿಗೆ ಇಷ್ಟೊಂದು ನೋವು ಮಾಡೋದು ಸರಿಯಲ್ಲ. ನಾವ್ ಯಾರ ಮನ್ಸ್ಗೂ ನೋವು ಮಾಡ್ತಾ ಇಲ್ಲ ಕಣೆ. ಯಾಕೆ ಹೀಗೆ ಕೇಳ್ತೀಯ ನೀನು? ತಾರ ಈ ಮಿಷಿನ್ ತರಿಸಿದ್ದು ತಪ್ಪಲ್ಲ, ಮೀನಾ ನಾವು ಸೇವೆ ಮಾಡ್ಬೇಕು ಅನ್ಕೊಂಡಿದ್ದು ತಪ್ಪಲ್ಲ. ಆದ್ರೆ ಇಬ್ರಲ್ಲಿ ಭೇದ ಭಾವ ಮಾಡ್ತಾ ಇದೆಯಲ್ಲ, ಇದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ಕಡೆಗೂ ಬಂದ್ರಲ್ಲ ನನ್ನ ಹತ್ರಕ್ಕೆ. ಅಲ್ಲ ರೀ, ನಾನು ಬಾಯಿ ಮುಚ್ಕೊಂಡು ಬಕಾಸುರಿ ತರ ಕೂತಿದ್ದೀನಿ, ಆದ್ರೂ ನಿನ್ ಕಣ್ಣು ನನ್ ಮೇಲೆ ಬೀಳುತ್ತಲ್ವಾ? ನೇ ರಾವಣಿ, ಎಲ್ಲದಕ್ಕೂ ವಾದ ಮಾಡಕ್ ಹೋಗ್ಬೇಡ. ಏನೋ ತಾರ ತಂದು ಕೊಟ್ಟಿದ್ದಾಳೆ, ನೀನ್ ಹೋಗಮ್ಮ ಪರವಾಗಿಲ್ಲ ಅಂತ ಹೇಳಿದ್ರೆ ಆಗೋದು. ಅದಕ್ಕೆ ಯಾಕೆ ನೀನು ಇಷ್ಟೊಂದು ವಿತರಣವಾದ ಮಾಡ್ತಿರೋದು? ಆಯ್ತೇನೆ ಮಂಗ್ಲಿ, ನಿನ್ ಹೊಟ್ಟೆ ತಣ್ಣಗಾಯ್ತಾ? ನನ್ನನ್ನ ಬಯಸೋ ಬೈಕೆ ಇದೆಯಲ್ಲ ನಿನ್ಗೆ. ಸಾಷ್ಟಾಂಗ ನಮಸ್ಕಾರ ಕಣಮ್ಮ ನಿನ್ಗೆ. ಹೀಗೆಲ್ಲ ಹೇಳಿದ್ರೆ ನನ್ಗೆ ಅಷ್ಟೇ ಪ್ಲೀಸ್ ಅತ್ತೆ, ನಿಮ್ಗೇನ್ ಇಷ್ಟನೋ ಹಾಗೆ ಇರಿ, ನಾನ್ ನಿಮ್ಗೆ ತೊಂದ್ರೆ ಮಾಡಲ್ಲ. ಯಾರು ನೀನಾ? ನಮಗ್ ತೊಂದ್ರೆ ಮಾಡೋದು ಅಂದ್ರೆ ನಿಮ್ಗೆ ಹೋಳ್ಗೆನ ಹಾಲಲ್ಲಿ ಹಾಕೊಂಡ್ ಕುಡ್ದಷ್ಟು ಸಂತೋಷ. ನಗ್ತಾ ನಿಂತ್ಕೋಬೇಡ. ಹೊರಡೆ ಎತ್ಕೊಂಡೋಗ ನಿನ್ ಡಬ್ಬಿನ. ಆ ಕಾಲ್ ಬದಲಾಯಿಸಿ ಒಂದೇ ಕಾಲ್ ಇಟ್ರೆ ಆ ಕಾಲ್ ಜೋಮ್ ಹಿಡಿದ್ಬಿಡುತ್ತೆ. ಗೊತ್ತಾಗಲ್ಲ ನಿಮ್ಗೇನು. ಇವ್ರಿಗೇನು ಗೊತ್ತೇ ಆಗಲ್ಲ ಕಣಮ್ಮ. ಇಡಿ. ಸಾರಿ, ನಾನ್ ಏನೇ ಮಾಡಕ್ ಹೋದ್ರು ಅದರಿಂದ ಸಮಸ್ಯೆನೇ ಆಗ್ತಿದೆ. ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಇಲ್ಲ ಕಂದ, ನೀನೇನು ತಪ್ಪು ಮಾಡಿಲ್ಲ. ಅಯ್ಯೋ ನಂಗ್ಲಿ ಏನಾದ್ರು ಒಂದ್ ಹೇಳ್ತಿರ್ತಾಳೆ, ನೀನ್ ಅದನ್ನೆಲ್ಲ ಮನ್ಸ್ಕಾಕೋಬೇಡ. ನೀನ್ ಹೋಗಮ್ಮ, ನೀನ್ ಹೋಗಿ ಆರಾಮಾಗಿ ಮಲ್ಕೋ ಹೋಗು. ಸರಿ, ಗುಡ್ ನೈಟ್. ಗುಡ್ ನೈಟ್. ಹೋಗಮ್ಮ ಮಲ್ಕ. ನೀವ್ ಇಡ್ತೀರಾ? ಬೇಡ ಬಿಡಿ, ನಾನೇ ಇಡ್ತೀನಿ. ನಿಂಗೆ ಇದ್ರ ಬೆಲೆ ಗೊತ್ತಿಲ್ಲ ಇನ್ನು. ಏನು ರಂಗಪ್ಪನವ್ರು ಸುಮ್ಮನೆ ಆಗೋದ್ರಲ್ಲ, ಯಾಕೆ? ಮೌನಂ ಸರ್ವತ್ರ ಸಾಧನಂ. ಮಾತಾಡೋದ್ರಿಂದನೇ ತಪ್ಪಾಗ್ತಿದೆ ಅಂದಾಗ ಮೌನವಾಗಿರೋದೇನೆ ಬುದ್ಧಿವಂತರ ಲಕ್ಷಣ. ಚೆನ್ನಾಗಿದ್ಯಾ ಮಸಾಜು? ಆನಂದವಾಗಿದೆ ರೀ. ಅನುಭವಿಸು. ಏನು ಸುದ್ದಿ ಸಮಾಚಾರಗಳು? ಮಾವ ಅತ್ತೆಗೆ ಮಸಾಜ್ ಮಾಡೋ ಮಿಷಿನ್ ತರ್ಸಿದಾಳೆ. ತಾರ ಮನೆಗ್ ಬಂದಾಗ ಬಟ್ಟೆ ಎಲ್ಲ ನಾವೇ ತಂದ್ಕೊಟ್ಟಿದ್ದು. ಈಗ ಇದಕ್ಕೆಲ್ಲ ಅವಳು ಖರ್ಚು ಮಾಡೋದಕ್ಕೆ ದುಡ್ಡೆಲ್ಲಿಂದ ಬರ್ತಿದೆ? ಅಣ್ಣ, ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನನ್ನನ್ನ ನೀರಿಗೆ ತಳ್ಳಿದ್ದು